ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫೆಬ್ರವರಿ 29ನೇ ತಾರೀಕು, ಲೀಪ್ ಇಯರ್. ಅಂದರೆ ಈ ಫೆಬ್ರವರಿ 29ನೇ ತಾರೀಕು 4 ವರ್ಷಕ್ಕೆ ಒಂದು ಸಲ ಬರೋದು. ಸೊ ಮತ್ತೆ ನಮಗೆ ಈ ಫೆಬ್ರವರಿ 29 ಬರೋದು 2028ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಈ 4 ವರ್ಷಕ್ಕೆ ನಮ್ಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ, ಅಥವಾ ನಮ್ಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಇಲ್ಲಿ ತುಂಬ ಕಾರ್ಡ್ಗಳನ್ನು ನಾನು ತೊಗೊಂಡಿದ್ದೀನಿ. ನೋಡೋಣ ಏನು ಮೆಸೇಜ್ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಏನೇನು ಕಾರ್ಡ್ಸ್ ಇದೆ ಅಂತ. ಸೊ ಇದು ಪೈಲ್ 1, ಇದು ಪೈಲ್ 2. ಅದಕ್ಕೂ ಮುಂಚೆ ನನಗೆ ಏನಾದರೂ ರಿಚುವಲ್ ಇದೆಯಾ ಮಾಡೋಕ್ಕೆ ಅಂತ ಕೇಳೋದಾದರೆ, ಜಸ್ಟ್ ನಿಮ್ದು ಏನಾದರೂ ಒಂದು ವಿಶ್ ಇದ್ದರೆ ಬೇ ಲೀಫ್ನ ಬರ್ನ್ ಮಾಡಬಹುದು. ಆರ್ ನೀವು ಒಂದು ವೈಟ್ ಕಲರ್ ಪೇಪರ್ನ ತೊಗೊಂಡು ನಿಮ್ಗೆ ಈ 4 ವರ್ಷದಲ್ಲಿ ಏನೇನು ಆಗಬೇಕು ಅಂತಿರುತ್ತೆ, ನಿಮ್ಮ ಲೈಫ್ ಹೇಗೆ ಸೆಟಲ್ ಆಗಬೇಕಂತಿರುತ್ತೆ, ಅದನ್ನು ಜಸ್ಟ್ ಬರೆದುಬಿಟ್ಟು ನಿಮ್ಮ ಜೊತೆ ಇಟ್ಕೋಬಹುದು. ಎಲ್ಲೂ ಇದು ಆ್ಯಕ್ಚುಲಿ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಇದನ್ನು ಪೋರ್ಟಲ್ ಆಗಿ ಅಥವಾ ಹೈ ಎನರ್ಜಿ ಡೇ ಆಗಿ ಕನ್ಸಿಡರ್ ಮಾಡೋದಕ್ಕೆ ಎಲ್ಲೂ ಇದು ಪ್ರೂವ್ ಆಗಿಲ್ಲ. ಸೊ ನಾನು ಹಾಗಾಗಿ ಏನು ವಿಡಿಯೋನ ಮಾಡಿಲ್ಲ. ಬಟ್ ಜನರಲಾಗಿ ನೀವು ಒಂದು ಪೇಪರ್ ಅಥವಾ ಬುಕ್, ನಿಮ್ಮದು ಮ್ಯಾನಿಫೆಸ್ಟೇಷನ್ ಬುಕ್ ಇದ್ದರೆ ಅದರಲ್ಲಿ ಅಥವಾ ಪೇಪರಲ್ಲಿ ಬರೆದು ಇಟ್ಕೋಬೋದು. ಬ್ಲೂ ಕಲರ್ ಪೆನ್ನನ್ನು ಬಳಸಬಹುದು, ಆರ್ ರೆಡ್ ಕಲರ್ ಪೆನ್ನನ್ನು ಬಳಸ್ಬೋದು. ಸೊ ಏನು ಬರಿಬೇಕು ಅಂತ ಹೇಳಿದ್ರೆ, ನಿಮ್ಮ ಆಸೆಗಳು ಏನಿದೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಮೇಲ್ಗಡೆ ಇವತ್ತಿನ ಡೇಟನ್ನು ಮೆನ್ಷನ್ ಮಾಡಿ 29/2/2024 ಅಂತ. ನಿಮಗೆ ಈ 4 ವರ್ಷದಲ್ಲಿ 4 ವರ್ಷ ಇಸ್ ಅ ಲೈಕ್ ಬಿಗ್ ಜರ್ನಿ, ರೈಟ್? ಸೊ ನನಗೆ ಮದುವೆ ಆಯಿತು, ಮಗು ಆಯಿತು, ತುಂಬ ಚೆನ್ನಾಗಿದೆ. ನನ್ನ ಮಗು ಈಗ 2.5 ವರ್ಷ ಮಗು. ಆ್ಯಂಡ್ ನನ್ನ ಗಂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನನ್ನ ಪಾರ್ಟ್ನರ್ ಜೊತೆ ಮದುವೆ ಆಗಿದ್ದೀನಿ. ಆ್ಯಂಡ್ ನಾನು ಇವಾಗ IAS ಎಕ್ಸಾಮ್ ಬರೆದು IAS ಆಫೀಸರ್ ಆಗಿದ್ದೀನಿ. ನಿಮ್ಮದೆಲ್ಲ ಏನು ವಿಶ್ ಇದೆ ಇನ್ನು 4 ವರ್ಷದ ಒಳಗೆ? ಈ ಕಂಪ್ನಿಲೆಲ್ಲ ಕೇಳ್ತಾರೆ ನೋಡಿ, ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years ಅಂತ. ಸೊ ಆ ರೀತಿ ಯೋಚನೆ ಮಾಡಿ ನಿಮಗೆ ಇನ್ನು 4 ವರ್ಷದಲ್ಲಿ ಇನ್ನೆಲ್ಲಿರಬೇಕು ಅಂತಂದು. ಸೊ ಅದನ್ನೆಲ್ಲ ಒಂದು ಲಿಸ್ಟನ್ನು ಮಾಡಿ, ಪ್ರೈವಸಿ ಇಶ್ಯೂ ಇದ್ದವರು ಬರ್ನ್ ಮಾಡ್ಬೋದು. ಬಟ್ ನಾನು ಹೇಳೋದು, ಅದನ್ನು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ನೀವು 2028ಅಲ್ಲಿ ತೆಗೆದುಬಿಟ್ಟು ನೋಡಬಹುದು ಅಂತ. ನೋಡಿ, ಈ ರೀತಿ ಒಂದಿಷ್ಟು ನಿಮ್ಮ ಆಸೆಗಳನ್ನು ಲಿಸ್ಟ್ ಮಾಡಬಹುದು. ಆ್ಯಂಡ್ ನನ್ನ ಪೋರ್ಟಲ್ ವೀಡಿಯೋಸ್ಗಳಿಗೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಯಾವ ರೀತಿ ಆಸೆಗಳನ್ನು ಬರಿಬೇಕು ಅಂತ. ಸ್ಪೆಷಲಿ ನಮ್ಮದು 222 ಪೋರ್ಟಲ್ ಇದೆಯಲ್ಲ, 222 ಪೋರ್ಟಲ್, ಅಥವಾ ಇನ್ನೂ ಒಂದು ಮೊನ್ನೆ ಹುಣ್ಣಿಮೆಗೆ ಅಂತ ಮಾಡಿದ್ವಲ್ಲ 7 ವಿಶಸ್ ಬರೆಯೋದು, ಬೆಟರ್ ಆ ವಿಡಿಯೋನ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋನ ಹಾಕ್ತೀನಿ, ನೋಡಿ. ಆ್ಯಂಡ್ ಇಷ್ಟ ಇದ್ದವರು ನಿಮ್ಮ ವಿಶಸ್ನ ಬರಿಬೋದು, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಇಗ್ನೋರ್ ಇಟ್. ಓಕೆ, ಎವ್ರಿ ಡೇ ಈಸ್ ಎನ್ ಹೈ ಎನರ್ಜಿ ಡೇ. ನಾನು ಇದೇ ಡೇ ಅದೇ ಡೇ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಗೇನಾದರೂ ಇವತ್ತು ನಾನು ಬರೀಬೇಕು, ಇವತ್ತು ಲೀಪ್ ಇಯರ್ ಅಲ್ವಾ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟ್ಲಿ ಬರಿಬೋದು, ಏನೂ ತೊಂದರೆ ಇಲ್ಲ. ಸೊ ಇಲ್ಲ, ನನಗೆ ಈ ವಿಡಿಯೋ ಲೇಟಾಗಿ ಸಿಕ್ತು, ಬರೆಯೋಕ್ಕಾಗಲಿಲ್ಲ ಅನ್ನೋರು, ದ್ಯಾಟ್ ಈಸ್ ಆಲ್ಸೋ ಫೈನ್. ಸೊ ಗೈಡೆನ್ಸ್ ನೋಡೋಣ, ಜನರಲ್ ಗೈಡೆನ್ಸ್. ಇದು ಮುಂದಿನ 4 ವರ್ಷ ತನಕ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಏನಂತ ಇದೆ ನೋಡೋಣ. ಇಲ್ಲಿ 2 ಪೈಲ್ನ ಇಟ್ಟಿದ್ದೀನಿ. ಸೊ ನಿಮ್ಮ ಪೈಲ್ ಯಾವುದು ಅಂತ ಚೂಸ್ ಮಾಡಿ. ಇದನ್ನು ನೀವು ಪರ್ಪಲ್ ಕಲರ್ ಆಗೂ ತೊಗೋಬೋದು, ಅಥವಾ ನಂಬರ್ಸ್ಗಳನ್ನು ಕನ್ಸಿಡರ್ ಮಾಡಬಹುದು. ಆ್ಯಂಡ್ ಈ ಪೈಲು ನೀವು ಬ್ಲೂ ಕಲರ್ ಆಗಿ ತೊಗೋಬೋದು, ಅಥವಾ ಇಲ್ಲಿ ಪ್ಲ್ಯಾನೆಟ್ಸ್ ಇದೆ ನೋಡಿ, ಇದು ವೀನಸ್ ಪ್ಲ್ಯಾನೆಟ್ಟು, ಜುಪಿಟರು, ಈ ರೀತಿ ನೀವು ಪ್ಲ್ಯಾನೆಟ್ಗಳನ್ನಾಗಿ ಕನ್ಸಿಡರ್ ಮಾಡ್ಬೋದು. ಇದು ಅಷ್ಟೇ ಪ್ಲ್ಯಾನೆಟರಿ ನಂಬರ್ಸೇನೆ. ಸೊ ಹಾಗಾಗಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ, ಮತ್ತು ನಾನು ಹೇಳ್ತೀನಲ್ವ ಪ್ರತಿ ಸಲ ಚೀಟಿನ ಮಾಡಿ ಹಾಕಿ, ಯಾವ ಚೀಟಿ ಅಲ್ಲಿ ನಿಮಗೆ ನಂಬರ್ ಬಂದಿರುತ್ತೆ ಆ ಪೈಲನ್ನು ಪಿಕ್ ಮಾಡಿ ಅಂತ. ಸೊ ಇಟ್ಸ್ ಅಪ್ ಟು ಯು ಗೈಸ್, ನೀವು ಅದನ್ನು ಚೂಸ್ ಮಾಡ್ಬೋದು. ಸೊ ಓಕೆ, ಬನ್ನಿ ಪೈಲ್ 1 ಏನಿದೆ ಅಂತ ನೋಡೋಣ. ಪೈಲ್ 1ಗೆ ರೀಡಿಂಗ್ ಮಾಡ್ತೀನಿ. ಸೊ ಇದನ್ನು ಯಾರು ಚೂಸ್ ಮಾಡಿದ್ದೀರಾ, ನೀವು ಆ್ಯಕ್ಚುಲಿ ನಂಬರ್ಸನ್ನು ತುಂಬ ಬಿಲೀವ್ ಮಾಡ್ತೀರಾ ಅನಿಸುತ್ತೆ, ನ್ಯೂಮರಾಲಜಿ ಸ್ವಲ್ಪ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಫೈಲ್ನ ಚೂಸ್ ಮಾಡಿದ್ರಾ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಕಾರ್ಡ್ಸನ್ನ ಇಟ್ಟಿದ್ದೀನಿ. ಈ 4 ವರ್ಷದಲ್ಲಿ ಏನೇನು ಆಗುತ್ತೆ ಅಥವಾ ಬ್ಲೆಸ್ಸಿಂಗ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ನಮ್ಮ ಟ್ಯಾರೋಲ್ಲಿ ನೋಡೋಣ. 6 ಆಫ್ ವ್ಯಾಂಡ್ಸ್ ಇದೆ. ಬ್ಯೂಟಿಫುಲ್ ಕಾರ್ಡ್, ಡೆಫಿನೆಟ್ಲಿ ಬ್ಯೂಟಿಫುಲ್ ಕಾರ್ಡ್. 100% ಎಸ್. ನಿಮಗೆ ತುಂಬ ಜನ ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ದೆನ್ ಡೆಫಿನೆಟ್ಲಿ ಎಸ್, ನಿಮಗೆ ಈ 4 ವರ್ಷದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ನಿಮ್ಮ ಮದುವೆ ಆಗಿ ಲೈಫು ಸೆಟಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ದ್ಯಾಟ್ ಈಸ್ ಒನ್ ಬ್ಲೆಸ್ಸಿಂಗ್. ನಿಮಗೆ ತುಂಬ ಅಂದರೆ ತುಂಬ ಆಪರ್ಚುನಿಟೀಸ್ ಇದೆ.
ಆ್ಯಂಡ್ ಏಂಜಲ್ ಮೆಸೇಜಿಂದ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಇದೆ. ಓಕೆ, ನನಗನ್ಸುತ್ತೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಬರೋ ತಿಂಗಳುಗಳಲ್ಲಿ ನಿಮಗೆ ಮದುವೆ ಆಗುವಂತಹ ಚಾನ್ಸಸ್ ಹೈ ಇದೆ. ಅಥವಾ ರೀಕನ್ಸಿಲೇಷನ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದರೆ ದೆನ್ ಡೆಫಿನೆಟ್ಲಿ ಎಸ್. ಸೊ ಯೂನಿಕಾರ್ನಿಂದ ಓಪನಿಂಗ್ಸ್, ದ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ಹೊಸ ಹೊಸ ದಾರಿಗಳು ನಿಮಗೆ ಓಪನ್ ಆಗ್ತಾ ಹೋಗುತ್ತೆ, ಹೊಸ ಹೊಸ ವಿಷಯಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಸೊ ಗ್ರೇಟ್. ಸಾಯಿಬಾಬಾ ಅವ್ರ ಕಡೆಯಿಂದ ಏನಿದೆ ನೋಡೋಣ. ಸೋಲ್ ಜರ್ನಿ, ಯು ವಿಲ್ ಬಿ ಶೋನ್ ದ ಪಾತ್ ಬಟ್ ಯು ಹ್ಯಾವ್ ಟು ವಾಕ್ ಆನ್ ಇಟ್ ಆಲ್ ಅಲೋನ್. ಸೊ ಇಲ್ಲಿ ಸಾಯಿಬಾಬಾನ ತುಂಬ ನಂಬೋರಿದ್ದೀರಾ ಅಂತ ಅನಿಸುತ್ತೆ. ಸಾಯಿಬಾಬಾ ಹೇಳ್ತಾ ಇದ್ದಾರೆ ಅವರು ದಾರಿನ ತೋರಿಸ್ತಾರೆ, ಆದರೆ ಆ ದಾರಿಯಲ್ಲಿ ಹೋಗೋದು ಸಾಗೋದು ನಿಮಗೆ ಬಿಟ್ಟಿದ್ದು. ನೀವೊಬ್ಬರೇ ಧೈರ್ಯ ಮಾಡಿ ಮುಂದೆ ಬರಬೇಕು. ಬಾಬಾ ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ ಡೆಫಿನೆಟ್ಲಿ, ಬಟ್ ಧೈರ್ಯವಾಗಿ ಮುಂದೆ ನುಗ್ಗಬೇಕಾಗಿರೋದು ನೀವು. ಓಕೆನಾ? ಸೊ ಇಲ್ಲಿ ನಿಮಗೆ ಮ್ಯಾರೇಜ್ ಪ್ರೊಫೈಲ್ಸ್ಗಳು ಸೆಟ್ ಆಗುತ್ತೆ. ಯಾರಿಗೆ ಮ್ಯಾರೇಜ್ ಪ್ರೊಫೈಲ್ ಸೆಟ್ ಆಗಿಲ್ಲ, ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋರಿಗೆ ಡೆಫಿನೆಟ್ಲಿ ಎಸ್, ಒಂದು ಬಿಗ್ ಎಸ್. ಬೇರೆ ಎಲ್ಲದಕ್ಕೂ ಎಸ್ಸೇನೆ, ಇಲ್ಲ ಅಂತ ಹೇಳ್ತೀರಾ, ಬಟ್ ಸ್ಪೆಷಲಿ ಮ್ಯಾರೇಜ್ ಆರ್ ಲವ್ ರಿಲೇಟೆಡ್ಗೆ ವೆರಿ ಬಿಗ್ ಎಸ್. ಆ್ಯಂಡ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲೇ ಆಗುತ್ತೆ. ಮತ್ತು ನ್ಯೂ ಡೋರ್ ಓಪನ್ ಆಗ್ತಾ ಇದೆ. ಯೂನಿಕಾರ್ನ್ಸ್ ಪ್ರಕಾರ ನಿಮಗೆ ಹೊಸ ಡೋರ್ ಓಪನ್ ಆಗ್ತಾ ಇದೆ. ಸೊ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಬಾ ನೋಡಿ ಡೋರ್ ಕಡೆಗೇ ಡೈರೆಕ್ಷನ್ನ ತೋರಿಸ್ತಾ ಇದ್ದಾರೆ ಅಲ್ವಾ. ಸೊ ಡೋರ್ ಓಪನ್ ಇದೆ, ಹೋಗೋ ದಾರಿನೂ ಹೇಳ್ಕೊಡ್ತೀನಿ, ಹೋಗೋದು ನಿನ್ನ ಜವಾಬ್ದಾರಿ ಅಂತ. ಓಕೆ. ಆ್ಯಂಡ್ ಇಲ್ಲಿ ಲವ್ ಆ್ಯಂಡ್ ಹ್ಯಾಪಿನೆಸ್, ಸಕ್ಸಸ್ಫುಲ್ ಮ್ಯಾರೇಜ್, ಓ ಮೈ ಗಾಡ್, ಅ ಫೇವರಬಲ್ ಲಾಂಗ್ ಟರ್ಮ್ ಪ್ರಪೋಸಿಷನ್, ಅ ಸೆಕೆಂಡ್ ಚಾನ್ಸ್, ಪರ್ಟಿಕ್ಯುಲರ್ಲಿ ಇನ್ ಆ್ಯನ್ ಎಕನಾಮಿಕಲ್ ಸೆನ್ಸ್. ಓಕೆ, ಇಲ್ಲಿ ಸ್ವಲ್ಪ ಸೆಕೆಂಡ್ ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋರು ಇದ್ದೀರಾ ಅನಿಸುತ್ತೆ. ಡಿವೋರ್ಸಿಗಳಿರಬಹುದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ್ಯಸ್ ಇಟ್ ಈಸ್ ಅ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಸೊ ಅವರಿಗಂತೂ ಇನ್ನೊಂದು 6 ಮಂತ್ಸಲ್ಲಿ ತುಂಬ ಒಳ್ಳೆ ನ್ಯೂಸ್ ಇದೆ ಆ್ಯಂಡ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಹೊಸದಾಗಿ ಲವ್ ಮಾಡುತ್ತಾ ಇರೋರು ಅಥವಾ ಲವ್ ಮ್ಯಾರೇಜಿಗೆ ಹುಡುಕ್ತಾ ಇರೋರು, ದೆನ್ ಇಟ್ ಇಸ್ ಅ ವೆರಿ ಬಿಗ್ ಸಕ್ಸಸ್ಫುಲ್ ಎಸ್. ಆ್ಯಂಡ್ ಲಾಂಗ್ ಟರ್ಮ್ ಇದೆ ಇದೆಲ್ಲ. ನಿಮಗೆ ಈ ಪ್ರೀವಿಯಸ್ಲಿ ಏನು ರಿಲೇಷನ್ಶಿಪ್ ಎಲ್ಲ ಇತ್ತಲ್ವ, ಶಾರ್ಟ್ ಟರ್ಮ್ ಆಗಿ ಹರ್ಟ್ ಆಗಿ ಬೇಜಾರಾಗಿ, ನಾಟ್ ಲೈಕ್ ದ್ಯಾಟ್. ಆ್ಯಂಡ್ ಎಕನಾಮಿಕಲ್ ಸೆನ್ಸ್ ಅಂತ ಕೂಡ ಇದೆ. ಅಂದರೆ ನಿಮಗೆ ಎಕನಾಮಿಕಲಿ ಕೂಡ ನೀವು ತುಂಬ ಚೆನ್ನಾಗಿ ಆಗ್ತೀರಾ. ನಿಮಗೆ ಎಕನಾಮಿಕಲಿ ಸಪೋರ್ಟ್ ಮಾಡುವಂತಹ ಪರ್ಸನ್ ಕೂಡ ನಿಮಗೆ ಸಿಗ್ತಾರೆ. ಹಾಗಾದರೆ ಸೆಲ್ಫ್ ಕೇರಲ್ಲಿ ಏನಿದೆ ಅಂತ ನೋಡೋಣ. ಬ್ಯೂಟಿ ರಿಚುವಲ್ ಅಂತ ಇದೆ. ಬ್ಯೂಟಿ ರಿಚುವಲ್ ಅಂತ ಹೇಳಿದ್ರೆ ನೀವು ಆದಷ್ಟು ನಿಮ್ಮನ್ನು ಸೆಲ್ಫ್ ಗ್ರೂಮ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡೋದು ಕಮ್ಮಿ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಮುಂಚೆ ಎಲ್ಲ ಈ ನೇಲ್ ಪಾಲಿಶ್ ಹಚ್ಕೊಳ್ಳೋದು ಅಥವಾ ಒಳ್ಳೆ ಹೇರ್ ಕಟ್ ಮಾಡಿಸೋದು, ಹೇರ್ ಸ್ಪಾ ಮಾಡಿಸೋದು, ಹುಡುಗರು ಅಷ್ಟೇ ಚೆನ್ನಾಗಿ ರೆಡಿ ಆಗೋದು, ಟಿಪ್ ಟಾಪಾಗಿ ರೆಡಿ ಆಗೋದು, ಈ ಥರ ಎಲ್ಲ ಮಾಡ್ತಾಯಿದ್ರಿ. ಬಟ್ ಇದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅನಿಸುತ್ತೆ. ಬಟ್ ಇನ್ನು ಮುಂದಿನ 4 ವರ್ಷದಲ್ಲಿ ನಿಮ್ಮನ್ನು ನೀವು ಸೆಲ್ಫ್ ಗ್ರೂಮ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಪ್ರೊಫೈಲು, ಒಳ್ಳೆ ಪ್ರಪೋಸಲ್ಲು ಆ್ಯಂಡ್ ಫಿನಾನ್ಷಿಯಲಿನೂ ನೀವು ಸ್ಟೇಬಲ್ ಆಗ್ತೀರಾ. ಸಾಯಿಬಾಬಾ ಅವ್ರು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ನಿಮ್ಮ ದಾರಿ ತುಂಬ ಚೆನ್ನಾಗಿ ಈಸಿಯಾಗಿ ಹೋಗೋ ಥರ ಬಾಬಾ ಅವ್ರು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಯೂನಿಕಾರ್ನ್ಸ್ ಅಂತೂ ಡೋರ್ನ ಓಪನ್ ಮಾಡಿ ಆಪರ್ಚುನಿಟೀಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಏಂಜಲ್ಸ್ ಏನು ಹೇಳಿದ್ದಾರೆ, ಇನ್ನು ನೆಕ್ಸ್ಟ್ ಫ್ಯೂ ಮಂತ್ಸಲ್ಲೇ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ವಾವ್, ರೈಟ್, ವಾವ್ ಅನ್ನೋ ಥರನೇ ಇದೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳೋದು ನಿಮ್ಮ ಜವಾಬ್ದಾರಿ. ಆ್ಯಂಡ್ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ. ಓಕೆ. ಸೊ ಮುಂದಿನ ಲೀಪ್ ಇಯರ್ ಒಳಗೆ ನಿಮಗೆ ಇಲ್ಲಿ ಬಂದಿರೋ ಥರ ಎಲ್ಲ ಸಕ್ಸಸ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಹಾಯ್ ಪೈಲ್ 2, ಯಾರು ಈ ಒಂದು ಪೈಲ್ 2ನ ಚೂಸ್ ಮಾಡಿದ್ರ? ಸೊ ನೀವು ಬೇಸಿಕಲಿ ಏನು ಆಸ್ಟ್ರಾಲಜಿನ ತುಂಬ ನಂಬ್ತೀರಾ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ಈ ಪೈಲ್ ಅಟ್ರಾಕ್ಟ್ ಆಗಿದೆ. ನೋಡೋಣ ಹಾಗಿದ್ರೆ ನಿಮ್ಗೆ ಏನೇನು ಮೆಸೇಜಸ್ ಇದೆ ಅಂತ. ಒಂದು ಸೆಲ್ಫ್ ಕೇರ್ ಇದೆ, ಆ್ಯಂಡ್ ಯೂನಿವರ್ಸ್ ಮೆಸೇಜ್ ಇದೆ, ಸಾಯಿಬಾಬಾ ಅವರ ಗೈಡೆನ್ಸ್ ಇದೆ, ಯೂನಿಕಾರ್ನ್ ಇದೆ, ಏಂಜಲ್ಸ್ ಇದ್ದಾರೆ, ಆ್ಯಂಡ್ ನಮ್ಮ ಟ್ಯಾರೋ ಇದೆ. ಸೊ ಫಸ್ಟ್ ಟ್ಯಾರೋದಲ್ಲಿ ನೋಡೋಣ ಏನು ಮೆಸೇಜ್ ಇದೆ ಅಂತ. ವಾವ್, 9 ಆಫ್ ಕಪ್ಸ್, ಬ್ಯೂಟಿಫುಲ್. ಸೊ ನಿಮಗೆ ಈ ಲೀಪ್ ಇಯರ್ ಫ್ರಮ್ ನೌ, ಓಕೆ, ಏಂಜಲ್ಸ್ ಕಡೆಯಿಂದ ಇಯರ್ ಫ್ರಮ್ ನೌ ಅಂತ ಇದೆ. ಆ್ಯಂಡ್ ವಾವ್, ಬ್ಲೆಸ್ಸಿಂಗ್ಸ್ ಮತ್ತು ಸಾಯಿಬಾಬಾ ಅವರ ಗೈಡೆನ್ಸ್ ಏನಿದೆ. ಯು ವಿಲ್ ರಿಸೀವ್
ಗಿಫ್ಟ್ ಆಫ್ ಅಬಂಡೆನ್ಸ್ ವೆರಿ ಸೂನ್ ಅಂತ ಇದೆ. ಸೊ ಫಸ್ಟ್ ಲೆಟ್ ಮಿ ಅರೇಂಜ್ ದಿಸ್ ಕಾರ್ಡ್. ಓಕೆ, ಯಾ. ಆ್ಯಂಡ್ ಇಲ್ಲಿ ಗಿಫ್ಟ್ ತುಂಬ ಗಿಫ್ಟ್ಗಳು ಬರ್ತಾ ಇದೆ ನಿಮಗೆ. ಲೆಟ್ಸ್ ವೇಟ್. ಯಾ, ಸೊ ನಮ್ಮ ಕಾರ್ಡ್ಸ್ಗಳು ರೆಡಿ ಇದೆ. ಫೈಲ್ 2. ಈ ಒಂದು 4 ವರ್ಷದಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ನೀವೇನೇನು ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಏನೋ ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾರು ನೀವೇನೇನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೋ ದೆನ್ ಡೆಫಿನೆಟ್ಲಿ ಎಸ್, ಯು ವಿಲ್ ಬಿ ದ ಹ್ಯಾಪಿ ಮ್ಯಾನ್. ಇನ್ನು 4 ವರ್ಷದಲ್ಲಿ ಯು ವಿಲ್ ಗೆಟ್ ಸೆಟಲ್ಡ್. ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಹ್ಯಾಪಿಯಾಗಿ ಹೇಗೆ ಕೂತಿದಾರಲ್ವಾ, ದೆನ್ ಎಸ್, ರೈಟ್. ಆ್ಯಂಡ್ ಇಯರ್ ಫ್ರಮ್ ನಾವು, ಇದು 4 ವರ್ಷ ಟೈಮ್ ತೊಗೊಳುತ್ತೆ ಅಂತಂದರೆ, ಬಟ್ ಏಂಜಲ್ಸ್ ಹೇಳ್ತಿದ್ದಾರೆ ಇನ್ನು 1 ವರ್ಷದೊಳಗೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ. ಆ್ಯಂಡ್ ಯೂನಿಕಾರ್ನ್ಸ್ ನೋಡಿ ಏನು ಬ್ಲೆಸ್ಸಿಂಗ್ಸ್ ಹೇಳ್ತಾ ಇದ್ದಾರೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ಎಲ್ಲೋ ಒಂದು ಕಡೆ ನೀವು ಬ್ಲೆಸ್ಸಿಂಗ್ಸ್ನ ಅಷ್ಟು ಕೌಂಟ್ ಮಾಡ್ತಿಲ್ಲ ಅನ್ಕೋತೀನಿ. ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಏನೇನಕ್ಕೆಲ್ಲ ಗ್ರೇಟ್ಫುಲ್ ಆಗಿದ್ದೀರಾ ಅನ್ನೋದು ದಯವಿಟ್ಟು ಒಂದು ಕಡೆ ನೋಟ್ ಮಾಡಿ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ನೀವಿನ್ನೂ ನಂದು ಮ್ಯಾಜಿಕ್ ಆ್ಯಕ್ಟಿವಿಟಿ ಬುಕ್ಕಲ್ಲಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಒಂದು ವಿಡಿಯೋ ಇದೆ. ನಾನು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ, ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ನಿಮ್ಮ ಬ್ಲೆಸ್ಸಿಂಗ್ಸ್ಗಳನ್ನು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಬಿಕಾಸ್ ಯೂನಿಕಾರ್ನ್ಸ್ ಒಂದು ಸ್ವಲ್ಪ ನಿಮಗೆ ವಾರ್ನಿಂಗ್ ಕೊಟ್ಟಂಗಿದೆ. ಅದು ಎಲ್ಲೋ ಒಂದು ಕಡೆ ನಿಮಗೆ ಗ್ರ್ಯಾಟಿಟ್ಯೂಡ್ ಕಮ್ಮಿ ಇದೆ ಅನ್ನೋ ಥರ ಇದೆ. ಅಂದರೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಿದ್ದೀರಾ, ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಮ್ಮಿಂಗ್ ಟು ಸಾಯಿಬಾಬಾ ಅವರ ಗೈಡೆನ್ಸ್, ಅಬಂಡೆನ್ಸ್ ಅಂತ ಹೇಳ್ತಿದ್ದಾರೆ. ಯು ವಿಲ್ ರಿಸೀವ್ ಗಿಫ್ಟ್ ಆಫ್ ಅಬಂಡೆನ್ಸ್ ವೆರಿ ಸೂನ್. ನೀವು ತುಂಬ ಜನ ಸ್ವಲ್ಪ ದುಡ್ಡಿಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಫೈಲ್ 2 ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ. ಹಾಗಿರ್ಬೇಕು ಲೈಫಲ್ಲಿ, ಹೀಗಿರಬೇಕು, ನಾನು ಸಕ್ಕತ್ತಾಗಿರಬೇಕು, ನನ್ನ ವೀನಸ್ಸನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು. ತುಂಬ ಜನ 24 ನಂಬರ್ನ ಯೂಸ್ ಮಾಡ್ತಾ ಇರ್ಬೋದು ಅಥವಾ ವೀನಸ್ ಸಿಂಬಲ್ನ ಯೂಸ್ ಮಾಡ್ತಾ ಇರ್ಬೋದು ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಫೈಲ್ 2 ಅವರು ಅಬಂಡೆನ್ಸ್ ಕಡೆಗೆ, ಅಂದರೆ ಎಲ್ಲ ಥರ ಬೇಕು ನಿಮಗೆ, ಲೈಕ್ ಒಂದಕ್ಕೆ ನೀವು ಸ್ಟಿಕ್ ಆನ್ ಆಗ್ತಿಲ್ಲ. ಯು ವಾಂಟ್ ಎವ್ರಿಥಿಂಗ್ ಇನ್ ಲೈಫ್. ಸೊ ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಇಲ್ಲೂ ಅಷ್ಟೇ ಯು ವಿಲ್ ರಿಸೀವ್ ದ ಗಿಫ್ಟ್ ಅಂತ ಇದೆ. ಆ್ಯಂಡ್ ಯೂನಿವರ್ಸ್ ಮೆಸೇಜಿಂದನೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಆರ್ ವಿಸಿಟ್ ಆ್ಯಂಡ್ ಇನ್ವಿಟೇಷನ್ ಟು ಅ ಪಾರ್ಟಿ, ಇನ್ವಿಟೇಷನ್ ಟು ದ ಪಾರ್ಟಿ ಅಂತಲೂ ಬಂದಿದೆ. ಸೊ ನೀವು ನಿಮಗೆ ಈ ಒಂದು 4 ವರ್ಷದಲ್ಲಿ ತುಂಬ ಗಿಫ್ಟ್ಸ್ಗಳಾಗಿರ್ಬೋದು ಅಥವಾ ಸರ್ಪ್ರೈಸಸ್ ಆಗಿರ್ಬೋದು, ಸಡನ್ನಾಗಿ ವಾಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಹಿಂಗಾಗುತ್ತೆ ಅಂತ ಎಲ್ಲ ಯೋಚನೆ ಮಾಡುವಂತಹ ಟೈಮ್ ಕೂಡ ಬರಲಿದೆ. ಆ್ಯಂಡ್ ಮೂಮೆಂಟ್ ಅಂತ ಬಂದಿದೆ ಸೆಲ್ಫ್ ಕೇರಲ್ಲಿ. ಸ್ವಲ್ಪ ನೀವು ಇನ್ಯಾಕ್ಟಿವ್ ಇದ್ದೀರಾ ಅನಿಸುತ್ತೆ ಲೈಫಲ್ಲಿ, ಅಷ್ಟು ಆ್ಯಕ್ಟಿವ್ ಇಲ್ಲ ಅನಿಸುತ್ತೆ. ಏನಾದರೂ ಮಾಡೋಣ ಅಂದರೆ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರಲ್ಲ, ಅಂದರೆ ಸೋಂಬೇರಿತನ. ನಾಳೆ ಮಾಡೋಣ ಬಿಡು, ಇವತ್ತೇನು ಬಿಡು, ನಾಳೆಯಿಂದ ಪಕ್ಕ ಮಾಡ್ತೀನಪ್ಪ, ನಾಳೆಯಿಂದ ಪಕ್ಕ 21 ಡೇಸ್ ಮಾಡ್ತೀನಿ, ಇಲ್ಲ 48 ಡೇಸ್ ಮಾಡ್ತೀನಿ, ಇಲ್ಲ ನಾಳೆ ನಾನು ಮಾಡ್ತೀನಿ, ಮತ್ತೆ ನಾಡಿದ್ದಂತ ಹಾಕೋತೀರ. ಸೋಂಬೇರಿತನ, ಆಲಸ್ಯತನ, ಮುಂದೂಡುವಿಕೆ, ರೈಟ್. ಸೊ ಇದು ನಿಮ್ಮ ಲೈಫಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಜಾಸ್ತಿ ಮೂಮೆಂಟ್ ಮಾಡ್ಕೊಳ್ಳಿ ಜೀವನದಲ್ಲಿ. ಆದಷ್ಟು ಎಕ್ಸಸೈಸ್ ಮಾಡೋದು ಅಥವಾ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು, ಏನಾದರೂ ಆ್ಯಕ್ಷನ್ಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡಿ ಆದಷ್ಟು, ಲೈಕ್ ಸ್ಟಾರ್ಟಿಂಗಲ್ಲಿ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಹಾಗೆ 10, 15, ಹಾಫ್ ಆನ್ ಅವರ್ ತನಕ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡಿ. ಓಕೆ, ಬಿಕಾಸ್ ಯು ಗೈಸ್ ಹ್ಯಾವ್ ಲೈಕ್ ಬೆಸ್ಟ್ ಇನ್ 4 ಇಯರ್ಸ್. ನಿಮಗೆ ಬೆಸ್ಟ್ ಲೈಫ್ ಇದೆ. ಎಲ್ಲದೂ ಲೈಫ್ ಸೆಟಲ್ ಆಗಿ ಆರಾಮಾಗಿ ಹಬ್ಬ ಅಂತ ನೆಮ್ಮದಿಯಾಗಿ ಇವರು ಹೇಗೆ ಕೂತಿದಾರಲ್ಲ ಆ ರೀತಿ ಕೂರೋ ಚಾನ್ಸಸ್ ಹೈ ಇದೆ. ಓಕೆನಾ, ಹೆವಿಯಾಗಿ ನೀವು ವಾವ್ ಐ ಆಮ್ ಸೋ ಹ್ಯಾಪಿ ಅನ್ನೋ ಥರ ಕೂತ್ಕೊಳ್ಳೋವಂಥ ಚಾನ್ಸಸ್ ಹೆವಿ ಇದೆ. ಆ್ಯಂಡ್ ಅಬಂಡೆನ್ಸ್, ನಾ ಹೇಳಿದೆ ಅಲ್ವಾ, ನೀವು ಪರ್ಟಿಕ್ಯುಲರಾಗಿ ನನಗೆ ಲವ್, ದುಡ್ಡು, ಹೆಲ್ತ್ ಈ ಥರ ಮ್ಯಾನಿಫೆಸ್ಟ್ ಮಾಡ್ತಿಲ್ಲ. ಯು ವಾಂಟ್ ಎವ್ರಿಥಿಂಗ್, ಯು ಆರ್ ಗ್ರ್ಯಾಬಿಂಗ್ ಎವ್ರಿಥಿಂಗ್, ಎಲ್ಲ ಬೇಕು. ಸೊ ಅದೆಲ್ಲದು ನಿಮಗೆ ಸಿಗುತ್ತೆ ಈ 4 ವರ್ಷದಲ್ಲಿ. ಐ ಆಮ್ ಪ್ರೆಟಿ ಶ್ಯೂರ್ ಅಬೌಟ್ ದ್ಯಾಟ್. ಬಟ್ ನೀವು ಬ್ಲೆಸ್ಸಿಂಗ್ಸ್ನ ಮಾಡ್ಕೋಬೇಕು, ಮತ್ತು ನಿಮ್ಮ ಲೈಫಲ್ಲಿ ನೀವು ಆ್ಯಕ್ಷನ್ ಮತ್ತು ಮೂಮೆಂಟ್ನ ಮಾಡ್ಕೋಬೇಕು. ನಿಮ್ಮ ಸೋಂಬೇರಿತನನ ಬಿಟ್ಟುಬಿಟ್ಟು ನೀವು ಹೊರಗಡೆ ಬರಬೇಕು. ಇಷ್ಟು ಮೆಸೇಜ್ ಇದೆ ನಿಮಗೆ. ಐ ವಿಶ್ ಯು ಆಲ್ ದಿ ಬೆಸ್ಟ್.
ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋದು ಮರಿಬೇಡಿ. ಬ್ಲೆಸ್ಸಿಂಗ್ಸ್ ವಿಡಿಯೋ ಎಂಡಲ್ಲಿ ಸಿಗುತ್ತೆ ನಿಮಗೆ, ನೋಡಿ. ಆ್ಯಂಡ್ ಆದಷ್ಟು ಏನು ಮಾಡಬೇಕು, ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಲಸ್ಯ ಥರನ ಬಿಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್.